ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಪಿಎಸ್ಐ ಅಜಯ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಲ್ಲ ಸಿಬ್ಬಂದಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪ್ರಕರಣಗಳ ತನಿಖೆಯನ್ನ 60 ದಿನದೊಳಗೆ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವ ಗುರಿ ಹೊಂದಬೇಕು ಎಂದು ತಿಳಿಸಿದರು. ತ್ವರಿತಗತಿಯಲ್ಲಿ ತನಿಖೆ ಪೂರ್ಣಗೊಳಿಸುವುದರಿಂದ ಸಾರ್ವಜನಿಕರಿಗೆ ಬೇಗ ನ್ಯಾಯ ದೊರೆಯಲು ಸಾಧ್ಯ ಆಗುತ್ತದೆ. ಬೆಟ್ಟದಪುರ ಪೊಲೀಸ್ ಠಾಣೆಯನ್ನ ಮಾದರಿ ಪೊಲೀಸ್ ಠಾಣೆಯನ್ನಾಗಿ ರೂಪಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಠಾಣೆಗೆ ಬರುವ ನೊಂದ ಯಾವುದೇ ವ್ಯಕ್ತಿಯ ಪರವಾಗಿ ರಾಜಕೀಯ ಅಥವಾ ಹಣಕಾಸಿನ ಪ್ರಭಾವಕ್ಕೆ ಒಳಗಾಗದೆ ನ್ಯಾಯಯುತವಾಗಿ ಕೆಲಸ ಮಾಡುವುದಾಗಿ ಸಿಬ್ಬಂದಿ ಪ್ರತಿಜ್ಞೆ ಸ್ವೀಕರಿಸಿದರು. ಅಪರಾಧಗಳು ನಡೆದಾಗ ಆರೋಪಿಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಒಪ್ಪಿಸುವುದು ಪೊಲೀಸರ ಪ್ರಮುಖ ಕರ್ತವ್ಯವಾಗಿದ್ದು, ದೇಶದ ಭದ್ರತೆ ಹಾಗೂ ಆಡಳಿತಾತ್ಮಕ ಸ್ಥಿರತೆಯನ್ನು ಕಾಪಾಡುವ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ ಎಂದು ಅಜಯ್ ಕುಮಾರ್ ಹೇಳಿದರು. ಜೊತೆಗೆ ಈ ದಿನ ನಾವು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯನ್ನು ದೇಶಾದ್ಯಂತ ಬೆಟ್ಟದಪುರ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿ ಸಿಬ್ಬಂದಿಗಳಿಗೆ ಬೆಟ್ಟದಪುರ ಪೊಲೀಸ್ ಠಾಣಾ ಮತ್ತು ಎಲ್ಲ ಜನಗಳಿಗೂ ಸಮಸ್ತ ಜನಗಳಿಗೂ ಸಹ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ, ಇದು ಲಾಸ್ಟ್ 1 ವರ್ಷ ಭಾಳ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದೀರಾ. ನಾವೇನು ಸಂವಿಧಾನದ ಆಶಯಗಳೇನಿದೆ, ಸ್ವತಂತ್ರ ದಿನಾಚರಣೆದ ಆಶಯಗಳೇನಿದೆ ಅದನ್ನು ಈಡೇರಿಸಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಅಂತೇಳಿ ನಾನು ಭಾವಿಸ್ತಾ, ಈ ವರ್ಷ ನಾವೇನು ಉದ್ದೇಶನ ಇಟ್ಕೊಳ್ಳೋಣ ಅಂತಂದರೆ, ನಮ್ಮ ಬೆಟ್ಟದಪುರ ಪೊಲೀಸ್ ಠಾಣೆಯನ್ನು ಮಾದರಿ ಪೊಲೀಸ್ ಠಾಣೆಯನ್ನಾಗಿ ಮಾಡಲು ಏನೇನು ಕೆಲಸ ಮಾಡಬೇಕು ಆ ಕಾರ್ಯನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಬೇಕು. ನಾವು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಎಸ್ಪೆಷಲಿ ಕೇಸ್ಗಳನ್ನ 60 ದಿನದೊಳಗಡೆ ಮುಗಿಸೋದ್ರಿಂದ ರಿಮಾಂಡಲ್ಲಿ ರಿಡಕ್ಷನ್ಸ್ ಇರ್ಬೋದು, ಜೈಲಿಗೆ ರಿಡಕ್ಷನ್ಸ್ ಇರ್ಬೋದು, ಇವುಗಳೆಲ್ಲ ನಾವು ತ್ವರಿತಗತಿಯಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸೋದ್ರಿಂದ ಜನಗಳಿಗೆ ಬೇಗ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸ್ಕೊಳ್ತಾ, ನಮ್ಮ ಪೊಲೀಸ್ ಠಾಣೆಯನ್ನು ಮಾದರಿ ಪೊಲೀಸ್ ಠಾಣೆಯನ್ನಾಗಿ ಮಾಡಲು, ಮತ್ತು ಯಾರು ನೊಂದು ಜನಗಳು ಯಾರು ಠಾಣೆಗೆ ಬರ್ತಾರೋ ಅವ್ರಿಗೆಲ್ಲ ನಾವು ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗ್ತಾನೆ, ಯಾವುದೇ ಜಾತ್ಯತ ಯಾವುದೇ ವೆರಿ ಇಂಪಾರ್ಟೆಂಟು ಹಣದ ಪ್ರಭಾವಕ್ಕೊಳಗಾಗ್ತಾನೆ ನಾವುಗಳೆಲ್ಲರೂ ಸಹ ನೊಂದವರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಈ ದಿನ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀನಿ.